ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನಾನು ಮಹಾರಾಷ್ಟ್ರದ ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳತ್ತೀನಿ. ಅದೇನಪ್ಪ ಅಂತಂದ್ರೆ ಮಿಸಲ್ ಪಾವ್ ಇದು ಮಹಾರಾಷ್ಟ್ರದ ಸ್ಪೆಷಲ್ ಡಿಶ್ ಐತಿ. ಅದನ್ನು ನಾನು ಇವತ್ತು ಮಾಡಬೇಕಂತ ಅಂದ್ಕೊಂಡಿದ್ದೆ. ನಂಗೆ ಸ್ಪೆಷಲ್ ರಿಕ್ವೆಸ್ಟ್ ಬಂದಿತ್ತು ನನ್ನ ಫ್ರೆಂಡ್ ಕಡೆಯಿಂದ. ನೀ ಮಹಾರಾಷ್ಟ್ರದಾಗಿರ್ತಿ, ಅದರದ್ದು ಏನಾದರೂ ಸ್ಪೆಷಲ್ ಒಂದು ಡಿಶ್ ಮಾಡಿ ತೋರಿಸಿ ನನಗಂಥೇಳಿ ನನ್ನ ಫ್ರೆಂಡ್ ಈ ರೀತಿ ನನಗೆ ರಿಕ್ವೆಸ್ಟ್ ಮಾಡತ್ತಿದ್ಲು. ಅದಕ್ಕೆ ನಾನು ನಿಮ್ಮ ಜೊತೆ ಇವತ್ತು ಮಿಸಲ್ ಪಾವ್ ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಸೊ ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ನೋಡಿರಿ, ಒಂದು ಬೊಗೋಣಿ ಒಳಗೆ 3ರಿಂದ 4 ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಇದಕ್ಕೆ 3/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳೋಣ. ಮತ್ತು 1/2 ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ. ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿನಿ. ಇದು ಒಂದು ಸ್ವಲ್ಪ ಕಾಯ್ಬೇಕು ನೀರು, ಒಂದು ಸ್ವಲ್ಪ ಬಿಸಿ. ಇದು ನೋಡ್ರಿ, ನೀರೀಗ ಬಿಸಿ ಆಗೈತಿ. ಇದಕ್ಕೆ 1 ಕಪ್ ಆಗುವಷ್ಟು ನಾನು ಮೊಳಕೆ ಕಾಳು ತೊಗೊಂಡಿನಿ. ನೋಡ್ರಿ, ಈ ರೀತಿ ಮೊಳಕೆ ಬರ್ಬೇಕು. ಇದನ್ನು ಇದ್ರೊಳಗೆ ಹಾಕೊಳ್ಳೋಣ. ಇದನ್ನು ಕುದಿಸ್ಕೋಬೇಕು. ಇದು ಕುದಿಯೋವರೆಗೂ ನಾವು ಇದ್ರದ್ದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮತ್ತೊಂದು ಕಡೆ ಒಂದು ಪ್ಯಾನ್ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿನಿ. ಇದು ಒಣ ಕೊಬ್ಬರಿ ತುರಿ ಐತಿ. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಈ ರೀತಿ ನೋಡ್ರಿ, ಇದು ಫ್ರೈ ಆಗೈತಿ. ಈಗ ಇದನ್ನು ಒಂದು ಪ್ಲೇಟ್ ಒಳಗೆ ತಗೊಳ್ಳೋಣ. ಈಗ ಇದ್ರೊಳಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ. ಇದು ನೋಡ್ರಿ, ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕೊಳ್ಳೋಣ. ಇದು ಮೀಡಿಯಮ್ ಸೈಜ್ ಈರುಳ್ಳಿ 2 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ಬ್ರೌನ್ ಕಲರ್ ಬರುವವರೆಗೂ ಹುರಿಬೇಕು. ಇದನ್ನು ಚೆನ್ನಾಗಿ ನೋಡ್ರಿ, ಇದ್ರದ್ದು ಕಲರ್ ಚೇಂಜ್ ಆಗೈತಿ. ಇದ್ರೊಳಗೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ 5ರಿಂದ 6 ಎಸಳೈತಿ ಮತ್ತು ಶುಂಠಿ 1 ಇಂಚ್ ಐತಿ. ಇದನ್ನು ಈ ರೀತಿ ಕಟ್ ಮಾಡಿ ಹಾಕೋಬೇಕು ಇದ್ರೊಳಗೆ.
ನೋಡ್ರಿ ಮಿಸಳ ಕುದಿಯತ್ತವು. ಈಗ ಇದ್ರೊಳಗೆ ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡೀನಿ, ಇದನ್ನು ಹಾಕ್ಕೊಳತ್ತೀನಿ. ಇದು ಟೊಮ್ಯಾಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಟೊಮ್ಯಾಟೊ ಸಾಫ್ಟ್ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ ಒಳಗೆ ಇದು ಹುರಿದಿಟ್ಕೊಂಡಿರೋದು ಕೊಬ್ಬರಿ ತುರಿ ಇದ್ರೊಳಗೆ ಹಾಕ್ಕೊಳ್ಳೋಣ. ಮತ್ತು ಇದು ಹುರಿದಿಟ್ಟಿರೋ ಈರುಳ್ಳಿ ಇದ್ರೊಳಗೆ ಹಾಕ್ಕೊಳ್ಳೋಣ. ಮತ್ತು ಇದು ಹುರಿದಿಟ್ಟಿರೋ ಈರುಳ್ಳಿ ಇದ್ರೊಳಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ನೀರು ಹಾಕೋತೀನಿ. ಈಗ ನೋಡಿರಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ ನಮ್ಮ ಪೇಸ್ಟ್ ರೆಡಿ ಆಗೈತಿ. ಈ ರೀತಿ ಗಟ್ಟಿಯಾಗಿರ್ಬೇಕಿದು, ಭಾಳ ತಿಳಿ ಆಗಬಾರ್ದು, ಥಿಕ್ಕಾಗಿರಬೇಕು. ನೋಡಿರಿ ಒಂದು ಕಡಾಯಿ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ, ಯಾಕಂದ್ರೆ ಕಟ್ಟು ಬರ್ಬೇಕು ಮೇಲೆ, ಅದ್ರ ಸಂಬಂಧ ನಾವು ಎಣ್ಣೆ ಜಾಸ್ತಿ ಹಾಕಬೇಕಾಗ್ತೈತಿ. ಇಲ್ಲಿ ನೋಡ್ರಿ ನಾನು ಒಂದು ದೊಡ್ಡ ಸ್ಪೂನಿಂದ 1 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳತ್ತೀನಿ. ಇನ್ನೊಂದು ಚೂರು ಹಾಕ್ಕೊಳ್ಳೋಣ. ನೋಡ್ರಿ ಈ ಚಮಚೆಯಿಂದ 1.5ರಿಂದ 2 ಚಮಚೆ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ. ಇದು ಒಂದು ಸ್ವಲ್ಪ ಬಿಸಿ ಆಗಕ್ಕೆ ಬಿಡೋಣ. ಒಂದು ಚಿಟಿಕೆ ಆಗಷ್ಟು ಹಿಂಗೆ ಹಾಕ್ಕೊಳತ್ತೀನಿ. ಇದು ಹಿಂಗೆ ಹಾಕಿದ್ಮೇಲೆ ನಾವು ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಇದು ನೋಡ್ರಿ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಇದ್ರದ್ದು ಹಸಿ ವಾಸನೆ ಇರ್ತಿತ್ತಲ್ಲ ಅದೆಲ್ಲ ಕಡಿಮೆ ಆಗೋವರೆಗೂ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು.
ಮೀಡಿಯಮ್ ಫ್ಲೇಮ್ ಒಳಗನ ಇದನ್ನು ಫ್ರೈ ಮಾಡ್ಕೋಬೇಕಿಲ್ಲ ಅಂದ್ರೆ ತಳಕ್ಕೆ ಹತ್ಕೋತೈತಿ. ಈಗ ನೋಡ್ರಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳತ್ತೀನಿ, 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಮತ್ತು 1/2 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ, ಮತ್ತು 1/2 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರೊಳಗೆ ನೋಡ್ರಿ ಈ ರೀತಿ ಆಗಬೇಕಿದು. ಮಸಾಲೆ ಎಣ್ಣೆ ಒಳಗೆ ಕುಡ್ಕೋಬೇಕು ಚಲೋ ತಂಗೆ. ತಳಕ್ಕೆ ಹತ್ಕೋಬಾರ್ದು. ನೋಡ್ರಿ ಈ ರೀತಿ ಆಗ್ಬೇಕಿದ್ ಮಸಾಲೆ. ಈಗ ಇದ್ರೊಳಗೆ ನಾವು ಇದು ಕುದಿಸ್ಕೊಂಡಿದ್ವಲ್ಲ ಕಾಳು ಮತ್ತು ಇದು ನೀರು ಎರಡು ಇದ್ರೊಳಗೆ ಹಾಕೋನು. ಇದು ನೋಡ್ರಿ ಮೇಲ್ಗಡೆ ಯಾವ ರೀತಿ ಕಟ್ಟು ಬಂದೈತಿ. ಇನ್ನು ಇದನ್ನು ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಳ್ಳೋನು ಚಲೋ ತಂಗೆ. ಇದು ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು ಕಾಳು ಒಳಗೆ. ಇದು ನೋಡ್ರಿ ಇದು ರೆಡಿ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು. ನೋಡ್ರಿ ಈ ರೀತಿ ಮೇಲ್ಗಡೆ ಕಟ್ ಬರಬೇಕು. ಕೊತ್ತಂಬರಿ ಹಾಕೊಂಡಿನಿ. ಈಗ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇದು ನೋಡ್ರಿ ಈ ರೀತಿ ಬಟ್ಲ ತಗೋಬೇಕು. ಈಗ ಇದ್ರೊಳಗೆ ಕರ್ಸನ್ ಹಾಕ್ಕೊಳತ್ತೀನಿ. ನೋಡ್ರಿ ಕರ್ಸನ್ ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋನು. ಮತ್ತು ಒಂಚೂರು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ, ಇದನ್ನು ಹಾಕ್ಕೊಳ್ಳೋನು. ಮತ್ತು ಇದ್ರ ಮೇಲೆ ಸ್ವಲ್ಪ ಕರ್ಸನ್ ಹಾಕೊಳ್ಳೋನು. ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ, ಇದನ್ನು ಇಟ್ಕೊಳ್ಳೋಣ ಇಲ್ಲಿ.
ಮತ್ತು ಪಾವ್ ಅಂತೂ ಇದಕ್ಕೆ ಬೇಕೇ ಬೇಕು. ಪಾವ್ ಇರಲಿಲ್ಲ ಅಂದರೆ ಇದು ಮಿಸಲ್ ಪಾವ್ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಪಾವ್ ಇದಕ್ಕೆ ಬೇಕೇ ಬೇಕು. ಇದ್ರೊಳಗೆ ಒಂದು ಸ್ಪೂನ್ ಇಡೋನು. ಇದು ನೋಡಿರಿ ನಮ್ಮ ಮಿಸಲ್ ಪಾವ್ ರೆಡಿ ಆಗೈತಿ. ಈಗ ನೋಡಿರಿ ನಮ್ಮ ಮಿಸಲ್ ಪಾವ್ ಈಗ ರೆಡಿ ಆಗೈತಿ. ನೀವು ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿ ನೋಡ್ತೀರಂತ ಅಂದ್ಕೊಂಡೀನಿ. ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಚಲೋ ಆಗಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಚಲೋ ಆಗಿರಲಿಲ್ಲ ಅಂದರೂ ಕಮೆಂಟ್ ಮಾಡಿ ತಿಳಿಸ್ರಿ. ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.